ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೈ ಪ್ರೋಟೀನ್ ಹೆಲ್ದಿ ಡಯೆಟ್ ರೆಸಿಪಿ ಇದು. ವೆಯ್ಟ್ ಲಾಸ್ ಮಾಡೋರಿಗೂ ತುಂಬಾ ಅಂದರೆ 100% ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಸೊ ನೋಡಿ, ಈ ರೀತಿ ಮಾಡಿ ತಿನ್ಬೋದು ನೀವು. ಇದು ರುಚಿ ಜೊತೆ ಆರೋಗ್ಯಕ್ಕೆ ಕೂಡ ಅಂತ ಹೇಳ್ತಾ, ಇದು ಕೇವಲ 1 ಸ್ಪೂನ್ ಎಣ್ಣೆ 1 ಸ್ಪೂನ್ ತುಪ್ಪದಿಂದ ಮಾಡಿದಂತಹ ರೆಸಿಪಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹೈ ಪ್ರೋಟೀನ್ ರೆಸಿಪಿ ಅಂತ ಹೇಳಿದೆ. ಸೊ ಈ ಕಡಲೆಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನೋಡಿ, ಕಡಲೆಕಾಳು ನಾನು ನೆನೆಸಿಟ್ಟಿದ್ದೆ. ಸೊ ನೆನೆಸಿರುವಂಥ ಕಡಲೆಕಾಳನ್ನು ಕುಕ್ಕರಲ್ಲಿ ಹಾಕಿ ಒಂದು ಪಲಾವ್ ಎಲೆ, ಹಾಗೆ ಒಂದು ದೊಡ್ಡ ಏಲಕ್ಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕ್ಕೊಂಡು, ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಅದನ್ನು 2ರಿಂದ 3 ವಿಸಲ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಕುಕ್ಕರಲ್ಲಿ. ಸೊ ಇಲ್ಲಿ ನಾನು ಅವಕಾಡೋ ತೊಗೊಂಡಿದ್ದೀನಿ. ಒಂದು ಅವಕಾಡೋ ನಾನು ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು, ನಂತರ ಇಲ್ಲಿ 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್, ಹಾಗೆ ಲೆಮನ್ ಜ್ಯೂಸ್ ಹಾಕೋಬೇಕಾಗತ್ತೆ. ಅರ್ಧ ನಿಂಬೆಹಣ್ಣಿನ ಈ ರಸನ ಇದರಲ್ಲಿ ಹಾಕ್ಕೊಂಡು ಈ ಥರ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ತೋರಿಸ್ತೀನಿ ನೋಡಿ, ಇದೇ ರೀತಿಯಾಗಿರಬೇಕು. ನ್ಯಾಚುರಲ್ ಆಗಿ ಕಲರ್ ಗ್ರೀನ್ ಇದೆ, ಯಾವುದೇ ಕಲರ್ ಕೂಡ ನಾನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಅವಕಾಡೋ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ರುಬ್ಬಿರುವಂಥದ್ದನ್ನು ಈಗ ಒಂದು ತಟ್ಟೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಈಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಈ ಥರ ಸ್ಪ್ರೆಡ್ ಮಾಡಿ ಈ ಥರ. ಸೊ ನೋಡಿ, ಇದೇ ರೀತಿಯಾಗಿ ಮಾಡ್ಕೋಬೇಕು. ಈಗ ಇದನ್ನು ಏನು ಮಾಡಬೇಕಂದ್ರೆ ಸೈಡಲ್ಲಿ ಇಟ್ಬಿಡ್ತೀನಿ. ಸೊ ಈಗ ಕುಕ್ಕರಲ್ಲಿ ಕಡಲೆ ಕಾಳು ನಾನೇನು ಕುದಿಲಿಕ್ಕೆ ಇಟ್ಟಿದ್ನಲ್ವ, ಸೊ ಅದು ಕೂಡ ಆಗಿದೆ. ನೋಡಿ ತೋರಿಸ್ತೀನಿ, ಕರೆಕ್ಟಾಗಿ ಬೆಂದಿದೆ. ಸೊ ನೋಡಿ, ಈಗ ಕಡಲೆಕಾಳನ್ನು ಈ ಥರ ಪ್ರೆಸ್ ಮಾಡಿದರೆ ಈ ಥರ ಇರಬೇಕು. ಸೊ ಇದು ಪರ್ಫೆಕ್ಟಾಗಿ ಆಗಿದೆ. ಇದನ್ನು ನಾನೇನು ಪಲಾವ್ ಎಲೆ ಮತ್ತು ಈ ದೊಡ್ಡ ಏಲಕ್ಕಿ ಹಾಕಿದ್ನಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ಗ್ಯಾಸನ್ನು ಆನ್ ಮಾಡಿ ಒಂದು ಪ್ಯಾನಲ್ಲಿ ಜಸ್ಟ್ 1 ಟೀ ಸ್ಪೂನಷ್ಟು ಆಯಿಲ್, ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಬಡೆ ಸೋಂಪು ಹಾಕೋಬೇಕು. ಸಿಮ್ಮಲ್ಲೇ ಇಟ್ಕೊಳ್ಳೋಣ. ಇಲ್ಲಿ 1 ಟೀ ಸ್ಪೂನಷ್ಟು ಧನಿಯಾ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 10ರಿಂದ 12 ಕಾಳು ಮೆಣಸು, ಪೆಪ್ಪರ್. ಇದನ್ನು ಸ್ವಲ್ಪ ತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಅದನ್ನು ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಜಸ್ಟ್ ಒಂದು 30 ಸೆಕೆಂಡ್ ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಇದ್ರ ಫ್ಲೇವರೇ ಸಾಕು. ಯಾವುದೇ ಪ್ಯಾಕೆಟ್ ಮಸಾಲ ಏನು ಯೂಸ್ ಮಾಡೋ ಹಾಗೆ ಇಲ್ಲ. 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು 30 ಸೆಕೆಂಡ್ ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡಬೇಕು. ಸೊ ನೋಡಿದ್ರಲ್ಲ, ಈ ಥರ ಮಿಕ್ಸ್ ಮಾಡಿದ ಮೇಲೆ ಈಗ ಬೇಯಿಸಿರುವಂತಹ ಕಡಲೆಕಾಳನ್ನು ಇದರಲ್ಲಿ ಹಾಕ್ಕೋಬೇಕು. ಕಡಲೆಕಾಳು ನೀರು ಕೂಡ ಹಾಕ್ಕೋಬೇಕಾಗುತ್ತೆ. ಸೊ ಕಡಲೆಕಾಳು ಹಾಕ್ಕೊಂಡು ಅದನ್ನ ನೀರೆಲ್ಲ ಸುಮ್ಮನೆ ಚೆಲ್ತಾರೆ ಕೆಲವರು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ಕಡಿಮೆ ನೀರನ್ನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಸೊ ಇಷ್ಟು ನೀರಿದ್ದರೆ ಸಾಕು. ಈಗ ಏನು ಮಾಡಬೇಕಂದ್ರೆ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲೇ ಆ ನೀರೆಲ್ಲ ಅದೆಲ್ಲ ಕಡಿಮೆ ಆಗಬೇಕು. ಸೊ ಡ್ರೈ ಆಗಬೇಕು. ನೋಡಿ, ಈ ರೀತಿಯಾಗಿ ಬರಬೇಕು. ಆವಾಗ ಏನಾಗುತ್ತೆ, ಮಸಾಲೆ ಎಲ್ಲ ಅದೆಲ್ಲ ಹೊಂದ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ ರುಚಿ. ಸೊ ಹಾಗಾಗಿ ಒಂದು 2ರಿಂದ 3 ನಿಮಿಷ ಹೈ ಫ್ಲೇಮಲ್ಲೇ ಇದನ್ನು ನಾನು ತೋರಿಸಿದ ರೀತಿಯಲ್ಲಿ ಇದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಸಾಲೆ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ ಆ ಕಡಲೆಕಾಳಿಗೆ. ಸೊ ಇದು ಕೂಡ ರೆಡಿಯಾಗಿತ್ತು. ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ಒಂಥರ ಡಿಫ್ರೆಂಟಾಗಿ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ 200 ಗ್ರಾಮ್ ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಸೊ ಪನ್ನೀರು ಈಗ ಈ ಥರ ಮಿಡ್ಲಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಸೊ 2 ಭಾಗ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿರುವಂತಹ ಈ ಪನ್ನೀರನ್ನು ಈ ಥರ 2 ಕಡೆ ಆ ಮಸಾಲೆಯನ್ನು ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ 2 ಕಡೆ ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆಲ್ಲ ಸ್ಪ್ರೆಡ್ ಆಗೋ ಥರ. ಈಗ ಇದನ್ನು ಒಂದು ಬೇರೆ ಪ್ಲೇಟಲ್ಲಿ ತೆಗಿತೀನಿ. ಸೊ ಫಸ್ಟು ಅದನ್ನು ಎಲ್ಲ ಮಸಾಲೆನ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾನು 2ಕ್ಕೂ ಕರೆಕ್ಟಾಗಿ ಆಗಲಿ ಅಂತ ಅದನ್ನು ಸೈಡಲ್ಲಿ ಇಟ್ಕೊಂಡು, ಈಗ ಇನ್ನೊಂದನ್ನು ಇದರಲ್ಲಿ ಹಾಕ್ಕೊಂಡು ಅದೇ ಮಸಾಲೆಯಲ್ಲಿ ಲೋ ಫ್ಲೇಮಲ್ಲೇ ಇದನ್ನು 1-2 ನಿಮಿಷ ಇದನ್ನು ಕರೆಕ್ಟಾಗಿ ಒಂಥರ ರೋಸ್ಟ್ ಮಾಡ್ಕೋಬೇಕು. ಸೊ ಈ ಥರ ಮಾಡೋದ್ರಿಂದ ಪನ್ನೀರ್ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಈ ಥರ ಮಾಡ್ಕೊಳ್ಳಿ. ಸೊ ಅದು ಆಯಿತು. ಹಾಗೆ ಇನ್ನೊಂದು ಏನು ಮಸಾಲೆ ಸ್ಪ್ರೆಡ್ ಮಾಡಿ ಇಟ್ಟಿದ್ನಲ್ವ, ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಸೈಡಲ್ಲಿ ತೆಗೆದಿಟ್ಬಿಡ್ತೀನಿ. ಸೊ ನೋಡಿ, ಇದು ಅಷ್ಟೇ ಸೇಮ್ ಅದೇ 1-2 ನಿಮಿಷ ಇದನ್ನು ಈ ಥರ ಆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ತನಕ ಇದನ್ನು ಫ್ರೈ ಮಾಡಿಕೊಂಡು ಈ ಥರ ಇದು ಅಷ್ಟೇ ಅದೇ ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಹಾಗಾಗಿ ರುಚಿ ಅಂತೂ ಅದ್ಭುತ ಅಂತ ಹೇಳ್ಬೋದು. ಇದು ಯಾವ ಹೋಟ್ಲು ರೆಸ್ಟೋರೆಂಟಿಗೆ ಹೋದರೂ ಕೂಡ ನಿಮಗೆ ಇದು ಸಿಗಲ್ಲ. ಈಗ ಅವಕಾಡೋ ಚಟ್ನಿ ಏನು ಮಾಡಿಟ್ಟಿದ್ವಲ್ವ,
ಸೊ ಅದನ್ನು ಆ ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಈಗ ಈ ಕಡಲೆಕಾಳು ಈ ಥರ ಏನು ರೋಸ್ಟ್ ಮಾಡಿಟ್ಟಿದ್ವಲ್ಲ, ಫ್ರೈ ಮಾಡಿಟ್ಟಿರೋದಲ್ವ, ಸೊ ಅದನ್ನು ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ಅದ್ರ ಮೇಲೆ ಹಾಕ್ಕೊಳ್ಳಿ. ಸೊ ಈ ಥರ ಈಕ್ವಲ್ ಆಗಿ ಈ ಥರ ಸ್ಪ್ರೆಡ್ ಮಾಡಬೇಕು. ಸೊ ಈ ರೀತಿ ಮಾಡಿಕೊಂಡು ನೋಡಿ, ಈ ಥರ ಕರೆಕ್ಟಾಗಿ ಮಾಡಿ ಈಗ ಫ್ರೈ ಅಂದರೆ ರೋಸ್ಟ್ ಮಾಡಿರುವಂತಹ ಈ ಪನ್ನೀರ್ ಇದೆ ಅಲ್ವಾ, ಅದನ್ನು ಈ ಥರ ಇಟ್ಕೊಂಡು ಗಾರ್ನಿಷಿಗೆ ಈ ಥರ ಪುದೀನ ಎಲೆಗಳನ್ನು ಇಟ್ಬಿಡಿ. ಸೊ ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ, ಅದರ ಡಬಲ್ ಅಲ್ಲ ತ್ರಿಬ್ಬಲ್ಲು ಇದು ರುಚಿ ಇರುತ್ತೆ, ಆರೋಗ್ಯಕರವಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂದು ಪದೇ ಪದೇ ಕೇಳಿ ಮಾಡಿಸಿ ತಿನ್ನುವಂಥ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.